ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ರಾಮನಿಗೆ ಉಪದೇಶವನ್ನು ಮಾಡುವ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಘನವಾದ ಬಹಳ ರಹಸ್ಯವಾದ ವಿಚಾರಗಳನ್ನ ತುಂಬ ಸರಳವಾಗಿ ತಿಳಿಸ್ಕೊಡ್ತಾಯಿದ್ರು. ಇದರಲ್ಲಿ ಜೀವಾವಸ್ಥೆ, ತಿರ್ಯಕ್ ಜಂತುಗಳು, ಜಡವಾದ ಮರಗಿಡ ಕಲ್ಲು ಬಂಡೆಗಳು ಇವೆಲ್ಲವೂ ಏನು ಅನ್ನುವ ವಿಚಾರವನ್ನು, ಬಹಳ ರಹಸ್ಯಮಯವಾದ ವಿಚಾರಗಳನ್ನೆಲ್ಲ ಸುಲಭವಾಗಿ ನಮಗೆಲ್ಲ ಅರ್ಥ ಮಾಡಿಸ್ತಾಯಿದ್ರು. ಮುಂದುವರೆದು ಹೇಳ್ತಾರೆ, ಒಳಗೆ ಜೀವನಾಗಿರುವವನು ಯಾವಾಗ ಹೊರಗೆ ಘಟಾದಿಗಳಾಗಿ ಹುಟ್ಟಿದನೋ ಆಗ ಅಂತರ್ಜೀವ ಬಹಿರ್ಜೀವಗಳಿಗೆ ಗ್ರಾಹ್ಯ ಗ್ರಾಹಕ ಸಂಬಂಧವು ಏರ್ಪಡುವುದು. ಅಂದರೆ ನೋಡುವವನು, ಗ್ರಹಿಸುವವನು, ಗ್ರಹಿಸಲ್ಪಡುವ ವಸ್ತುಗಳು ಅನ್ನುವ ಸಂಬಂಧ ಏರ್ಪಡಾಗುತ್ತೆ. ಯಾವಾಗ ಒಳಗೆ ಜೀವನಾಗಿರುವವನು ಯಾವಾಗ ಹೊರಗೆ ಘಟಾದಿಗಳಾಗಿ ಶರೀರಧಾರಿಯಾಗಿ ಬರ್ತಾನಲ್ಲ, ಆಗ ಅಂತರ್ಜೀವ ಬಹಿರ್ಜೀವಗಳಿಗೆ, ಒಳಗಿರ್ತಕ್ಕಂಥ ಹೊರಗಿರ್ತಕ್ಕಂಥ ಜೀವಗಳಿಗೆ, ಇಲ್ಲಿ ಜೀವಗಳು ಒಂದೊಂದು ಸಪರೇಟ್ ಆಯಿತು. ಈಗ ಹೌದು ತಾನೆ? ದೇಹಗಳು ಉತ್ಪತ್ತಿ ಆದವು, ದೇಹಗಳಲ್ಲಿರುವ ಜೀವನು ಅಜ್ಞಾನಾವಸ್ಥೆಗೆ ಯಾವಾಗ ಏರ್ಪಾಟಾಗ್ತಾನೆ ಆಗ ಒಂದೇ ಇದ್ದದ್ದು ಅನೇಕ ಆಗಿ ಅನ್ನಿಸ್ಕೊಳ್ತು. ಈಗ ಆಯ್ತಲ್ವ? ಈ ದೇಹದಲ್ಲಿರುವ ಜೀವನು ಬೇರೆ, ಈ ದೇಹದಲ್ಲಿರುವ ಜೀವನು ಬೇರೆ. ಯಾಕೆ? ಈಗ ಅದರಲ್ಲಿ ಸಂಸ್ಕಾರ ಅಂತಕ್ಕಂಥದ್ದು, ವಾಸನ ಅಂತಕ್ಕಂಥದ್ದು ಏನಿದೆ, ಉತ್ತಮ ಅಧಮ ಮಧ್ಯಮ ರೀತಿಯಲ್ಲಿದೆ. ಅಲ್ಲಿ ಘನವಾಗಿದೆ, ಜಡವಾಗಿದೆ. ಇಲ್ಲಿ ಮಧ್ಯಸ್ಥಿಕೆಯಲ್ಲಿದೆ, ತಿರ್ಯಕ್ ಜಂತುಗಳ ರೂಪದಲ್ಲಿದೆ. ಇಲ್ಲಿ ತೆಳುವಾಗಿದೆ, ಮಾನವ ರೂಪವನ್ನು ಪಡ್ಕೊಂಡಿದೆ. ಅನೇಕವಾಯಿತು. ಈಗ ಒಂದೇ ಇದ್ದದ್ದು ದೇಹಾದಿಗಳ ಸಂಬಂಧದಿಂದಾಗಿ ಅನೇಕವಾಯಿತು. ಗ್ರಾಹ್ಯ ಗ್ರಾಹಕ ಸಂಬಂಧ, ನೋಡುವವನು ನೋಡಲ್ಪಡುವುದು ಅಂತ ಏರ್ಪಾಡಾಯಿತು. ಆಗಲೂ ಜೀವರೇ ಆದ್ದರಿಂದ ಇಬ್ಬರ ಸತ್ತೆಯು ಒಂದೇ ಆಗಿರುವುದು. ಆಗಲೂ ಕೂಡ ಜೀವರೇ ಆಗಿರೋದ್ರಿಂದ ಆ ಜೀವರುಗಳಲ್ಲಿರ್ತಕ್ಕಂಥ ಆ ಸತ್ತ ಮಾತ್ರವಾದ ಶಕ್ತಿ, ಆ ಚೈತನ್ಯ ಪರಮಾತ್ಮನೇ ಆಗಿರ್ತಾನೆ. ಇಬ್ಬರಲ್ಲಿ ಒಂದೇ ಇರ್ತದೆ. ಅಲ್ಲೇನು ಬೇರೆ ಬೇರೆ ಇರೋದಿಲ್ಲ. ಚಿತ್ತು ಆತ್ಮ ಅನಾತ್ಮ ಎಂಬ ಭೇದವನ್ನು ಪಡೆದು ಅಂತರ್ಬಹಿಯಲ್ಲೆಲ್ಲ ತುಂಬಿಕೊಂಡಾಗ, ಅಂತರ್ಜೀವನಾಗಿ ಬಹಿ ಆತ್ಮನಾಗಿ ಅನಾತ್ಮನಾಗಿ ಕಾಣಿಸಿಕೊಂಡಾಗ ಇದು ಗ್ರಾಹ್ಯ, ಇದು ಗ್ರಾಹಕ ಎಂಬ, ಇದು ಗ್ರಹಣ ಎಂಬ ತ್ರಿಪುಟಿ ಪೂರ್ವಕವಾದ ಬುದ್ಧಿವೃತ್ತಿಯು ಮೃಗತೃಷ್ಣೆಯಂತೆ ಹುಟ್ಟುವುದು. ಮೃಗತೃಷ್ಣೆಯಂತೆ ಅಂದರೆ ಮರಳುಗಾಡಿನಲ್ಲಿ ಬಿಸಿಲಿನ ಜಳಕ್ಕೆ ಕಾಣಿಸ್ಕೊಳ್ತಕ್ಕಂಥ ನೀರಿನ ತೊರೆ ಇರುವಂತೆ ಕಾಣಿಸ್ಕೊಳುತ್ತಲ್ಲ, ಆ ರೀತಿಯಲ್ಲಿ ಇದೇನಾಗುತ್ತೆ, ಬುದ್ಧಿವೃತ್ತಿ ಏನಾಗುತ್ತೆ, ಬುದ್ಧಿವೃತ್ತಿ ಹುಟ್ಕೊಳ್ಳುತ್ತೆ ಮೃಗಜಲದಂತೆ. ಅದೇನಂತದೆ, ಇದು ಗ್ರಾಹಕ, ಇದು ಗ್ರಹಣ, ಇದು ಗ್ರಾಹ್ಯ ಅನ್ನುವ, ಗ್ರಹಿಸಲಿಕ್ಕೆ ಇದು ಗ್ರಹಿಸುವಂಥದ್ದು, ಇದು ಗ್ರಾಹ್ಯವಾದದ್ದು. ಗ್ರಹಿಸುವವನು ಬೇರೆ, ಗ್ರಹಣ ಬೇರೆ, ಹಿಡ್ಕೊಳ್ಳೋದು ಬೇರೆ. ಈ ರೀತಿಯಲ್ಲಿ ಬುದ್ಧಿಪೂರ್ವಕವಾದ ಮೃಗತೃಷ್ಣೆ ಹುಟ್ಟಿಕೊಳ್ಳುವುದು. ಆಗ ಬುದ್ಧಿ ಈ ರೀತಿಯಲ್ಲಿ ಹುಟ್ಕೊಳ್ತದೆ. ಇಲ್ಲಿ ಬಿಡುವುದೂ ಯಾವುದೂ ಇಲ್ಲ, ಹಿಡಿಯುವುದೂ ಯಾವುದೂ ಇಲ್ಲ, ಚಿದ್ಭಿನ್ನವಾದ ಇನ್ನೇನು ಇಲ್ಲವೇ ಇಲ್ಲ. ಆ ಚಿದಾತ್ಮನಿಗಿಂತ, ಚಿದ್ವಸ್ತುವಿಗಿಂತ ಭಿನ್ನವಾದದ್ದು ಏನೂ ಇಲ್ಲ. ಆದರೆ ಬುದ್ಧಿಗೆ ಭ್ರಮಣೆ ಉಂಟಾದಾಗ ಏನಾಗುತ್ತೆ, ಇಲ್ಲಿ ತ್ರಿಪುಟಿ ಪೂರ್ವಕವಾದ ಇಂಥ ಬುದ್ಧಿ ಹುಟ್ಕೊಳುತ್ತೆ. ಏನು? ಇದು ಗ್ರಹಿಸುವಂಥದ್ದು, ಇದು ಗ್ರಹಣ ಮಾಡುವಂಥದ್ದು, ಇದು ಗ್ರಾಹ್ಯವಾದದ್ದು ಅನ್ನೋ ವಿಚಾರ ಇಲ್ಲಿ ಹುಟ್ಟುಕೊಳ್ತದೆ. ಆದರೆ ಇಲ್ಲಿ ಏನು, ನಿಜವಾಗಿ ನೋಡೋದಾದರೆ ಅಲ್ಲಿ ಮೂರು ರೀತಿಯ ವಸ್ತುಗಳಲ್ಲಿ ಏನೂ ಇಲ್ಲ. ಯಾವುದು? ಗ್ರಾಹ್ಯ, ಗ್ರಾಹಕ, ಗ್ರಹಣ ಮೂರೂ ಇಲ್ಲ. ಅರ್ಥ ಅಲ್ವಾ? ಗ್ರಹಣ ಅಂದರೆ ತಿಳ್ಕೊಳ್ತೀವಲ್ವಾ, ಗ್ರಾಹಕ ಗ್ರಾಹ್ಯ ಮೂರೂ ಇಲ್ಲ ಅಲ್ಲಿ. ಆದರೆ ಮೂರು ಇದ್ದಂತೆ ಕಾಣಬರ್ತದೆ ಯಾವಾಗ ಬುದ್ಧಿಗೆ ಮಂಕು ಹಿಡಿದಾಗ, ಮೃಗತೃಷ್ಣೆಯಂತೆ ಅದು ಹುಟ್ಕೊಳ್ತದೆ. ಹೀಗೆ ತ್ರಿಜಗತ್ತು ಚಿತ್ತಿನ ಚಮತ್ಕೃತಿಯೇ. ಈ ಮೂರು ಜಗತ್ತುಗಳು ಅಂತ ಏನು ಹೇಳ್ತೀವಲ್ಲ, ಇದು ಚಿತ್ತಿನ ಚಮತ್ಕೃತಿ, ಚಮತ್ಕಾರ ಅಂತ ಕರಿತೀವಲ್ಲ, ಇದು ಚಿತ್ತಿನ ಚಮತ್ಕಾರವೇ. ಚಮತ್ಕಾರದಿಂದ ನಾವು ಏನೇನು ಕಲ್ಪಿಸ್ಕೊಂಡು ಅದನ್ನೆಲ್ಲ ಕಾರ್ಯರೂಪಕ್ಕೆ ತರ್ತೀವಲ್ಲ, ಆಗ ಈಗ ನಮ್ಮ ಉದಾಹರಣೆಗೆ ಅನ್ವಯರ್ ಒಬ್ಬ ಕಲಾಕಾರ, ಒಬ್ಬ ಚಿತ್ರ ಬರಹಗಾರ, ಅವನ ಚಿತ್ತಿನಲ್ಲಿ ಅನೇಕವಾಗಿ ಕಲ್ಪನೆ ಮಾಡಿಕೊಂಡು ಉತ್ತಮವಾದ ಚಿತ್ರವನ್ನು ಮೂಡಿಸ್ತಾನೆ.
ಈಗೆಲ್ಲ ಸಿನಿಮಾಗಳನ್ನ ಮಾಡುವವರಷ್ಟೇ ಅವರವರ ಚಿತ್ತಿನಲ್ಲಿ ಅನೇಕ ಚಮತ್ಕಾರಗಳನ್ನ ಅವರ ಬುದ್ಧಿಯಲ್ಲಿ ಅದನ್ನು ಮಾಧ್ಯಮದ ಮೂಲಕ ತೋರಿಸ್ತಾರೆ. ಈ ರೀತಿಯಲ್ಲಿ ಚಿತ್ತಿನ ಚಮತ್ಕೃತಿ ಈಗ ಏನೇನು ಕಾಣ್ತಾ ಇದೆಯಲ್ಲ ಮೂರು ಜಗತ್ತು ಅದು. ಆದ್ದರಿಂದ ಭೇದ ವಿಕಲ್ಪಗಳನ್ನು ಕುರಿತು ಚಿಂತಿಸುವುದು ಸಾಕು. ನಾವು ಭೇದದ ವಿಕಲ್ಪ ಚಿಂತಿಸ್ತಾ ಇಲ್ಲ, ಕಾಣುವ ಜಗತ್ತಿಗೆ ವಿಸ್ಮಯಗೊಂಡಿದ್ದೀವಿ. ಅದಕ್ಕೆ ದೊಡ್ಡವರು ಹೇಳ್ತಿದ್ರು, ನಮ್ಮ ಸ್ಥಿತಿ ಹೆಂಗಿದೆ ಅಂದರೆ, ಬಾಳೆ ಗಿಡದಲ್ಲಿ ಬಾಳೆಗೊನೆ ಬಿಟ್ಟರೆ ವಿಸ್ಮಯ ಆಗ್ಬಿಡ್ತೀವಿ. ಓಹ್ ಎಷ್ಟು ದೊಡ್ಡ ಬಾಳೆಗೊನೆ ಬಿಟ್ಟಿದೆ, ಹೇಗೆ ಬಿಟ್ಟಿದೆ ನೋಡಿ ಅಂತ. ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬಿಟ್ಟರೆ ವಿಸ್ಮಯಗೊಳ್ತೀವಿ, ಹೂವಿನ ಗಿಡದಲ್ಲಿ ಹೂವು ಬಿಟ್ಟರೆ ವಿಸ್ಮಯಗೊಳ್ತೀವಿ. ಆದರೆ ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ, ನಮಗೆ ಈ ಥರ ಎಲ್ಲ ಇರೋದ್ರಿಂದ ನಾವು ವಿಸ್ಮಯಗೊಳ್ಳುವುದು ಬೇಡ. ಯಾಕೆ? ವಿಕಲ್ಪಗಳನ್ನು ಕುರಿತು ಚಿಂತಿಸುವುದು ಸಾಕು. ನಾವು ಚಿಂತೆ ಮಾಡೋದು ಬೇಡ. ಆದರೆ ನಾವು ಚಿಂತೆ ಮಾಡೋಕ್ಕೆ ಹೋಗಿಲ್ಲ, ನಾವಿನ್ನೂ ವಿಸ್ಮಯಗೊಂಡೇ ಇದ್ದೀವಿ. ಚಿಂತಿಸುವುದು ಬೇರೆ, ವಿಸ್ಮಯಗೊಳ್ಳುವುದು ಬೇರೆ. ವಿಸ್ಮಯಗೊಳ್ಳೋದು ಅಂದ್ರೇನು? ಈಗ ಒಂದು ಚಿಕ್ಕ ಮಗು ಅಪರೂಪಕ್ಕೆ ಮೊಟ್ಟ ಮೊದಲು ಯಾವುದೋ ಒಂದು ವಸ್ತುವನ್ನು ನೋಡಿದ್ರೂ ವಿಸ್ಮಯಗೊಳ್ಳುತ್ತೆ. ಇದೇನು ಇದು ಈ ರೀತಿ ಅದೆಲ್ಲ ಅದ್ಭುತವಾಗಿದೆಯಲ್ಲ, ನಾನು ನೋಡೇ ಇಲ್ವಲ್ಲ ಅಂತ. ಅದು ವಿಸ್ಮಯಗೊಳ್ಳೋದು. ನಾವು ಜಗತ್ತನ್ನು ಕುರಿತು ಆ ಅವಸ್ಥೆಯಲ್ಲೇ ಇರೋದು. ಆದರೆ ಚಿಂತಿಸುವುದು ಯಾವಾಗ? ಎಲ್ಲವನ್ನು ನೋಡಿ ಸಾಕಾಗಿರ್ತದೆ. ಇದು ಹೇಗೆ, ಇದೇನಾಯಿತು, ಇದು ಯಾಕೆ ಹಿಂಗಾಯಿತು, ಈ ರೀತಿಯಲ್ಲಿ ಚಿಂತನೆ ಮಾಡೋದು ಬೇರೆ. ಅದನ್ನು ಇಲ್ಲಿ ಗುರುಗಳೇನು ಹೇಳ್ತಿದ್ದಾರೆ, ನೀನು ವಿಸ್ಮಯಗೊಳ್ಳೋದು ಬೇಡ, ಚಿಂತೆ ಮಾಡೋದು ಇನ್ನೂ ಬೇಡ. ಯಾಕೆ? ಅಲ್ಲಿ ಏನೂ ಇಲ್ಲ. ಈ ತ್ರಿಜಗತ್ತು ಏನು? ಚಿತ್ತಿನ ಚಮತ್ಕಾರ. ಅದರಿಂದ ನೀನು ವಿಸ್ಮಯನೂಗೊಳ್ಬೇಡ, ಚಿಂತೆನೂ ಮಾಡಬೇಡ. ನಾವು ಚಿತ್ತಿನಲ್ಲಿ ನಿಂತು ಬಹುಕಾಲವಾಯಿತು. ನಾವು ಈ ಚಿತ್ತಿನಲ್ಲಿ ಮನಸ್ಸಿನ ಸಂಕಲ್ಪವನ್ನು ಮಾಡಿ ಮನಸ್ಸಿನ ವ್ಯಾಪಾರದಲ್ಲಿ ನಿಂತು ಬಹುಕಾಲ ಆಯಿತು. ನಮಗೆ ಬಾಹ್ಯ ಅಂತರಗಳೆಂಬುದು ಇಲ್ಲವೇ ಇಲ್ಲ. ಹೊರಗೆ ಒಳಗೆ ಅಂತಕ್ಕಂಥ ಯಾವ ಭೇದವೂ ಇಲ್ಲ ಇದರಲ್ಲಿ ಪರಮಾತ್ಮನಲ್ಲಿ. ಆದರೆ ನಾವು ಈ ಭ್ರಮೆಯಿಂದ ಇನ್ನೂ ಹೊರಗೆ ಬರ್ತಾನೆ ಇಲ್ಲ. ಸಮುದ್ರವು ಹೇಗೆ ಯಾವ ಭೇದಗಳನ್ನು ಕಾಣದ ಜಲರಾಶಿಯೋ, ಆಕಾಶಕ್ಕಿಂತ ನಿರ್ಮಲವಾದ ದ್ರವವು ಸಮಗ್ರವಾಗಿ, ಏಕವಾಗಿ, ಶುದ್ಧವಾಗಿ, ಸಂಪೂರ್ಣವಾಗಿ ಸಮುದ್ರವಾಗಿರುವುದೋ, ಹಾಗೆಯೇ ಇದೆಲ್ಲವೂ ಸಮಗ್ರವಾಗಿ ಒಂದೇ. ಅದರಲ್ಲಿ ಯಾವ ಭೇದವೂ ಇಲ್ಲವೇ ಇಲ್ಲ. ಆದ್ಯವೂ ಪರಮಪದವೂ ಅನಾಮಯವೂ ಬೋಧರೂಪವೂ ಆದ ಒಂದೇ ಒಂದು ಇರುವುದು. ಯಾವುದು? ಅದೇ ಪರಮಾತ್ಮ, ಅದೇ ಆತ್ಮ, ಅದೇ ಸಚ್ಚಿದಾನಂದ ವಸ್ತು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಈ ರೀತಿಯಲ್ಲಿ ಹೇಳಿ ಗುರುಗಳು ಏನು ಮಾಡಿದ್ರು, ಮತ್ತೆ ವಸಿಷ್ಠರು ರಾಮನಿಗೆ ಹೇಳ್ತಾರೆ, ಜೀವನ ಮೊದಲನೆಯ ಸ್ವಪ್ನವು ನಾನಾ ಸಂಕಲ್ಪಗಳಿಂದ ಸುಂದರವಾಗಿತ್ತು. ಜೀವಾತ್ಮ ದೆಸೆಯನ್ನು ಪಡ್ಕೊಂಡಾಗ ಅವನ ಸಂಕಲ್ಪದಿಂದ ಅವನ ಕನಸು ತುಂಬ ಸುಂದರವಾಗಿತ್ತಂತೆ. ಯಾಕೆ? ಆತನಿಗಿನ್ನೂ ಯಾವುದೇ ವಾಸನೆ ಸಂಸ್ಕಾರ ಬಲವನ್ನು ಪಡ್ಕೊಂಡಿರೋದಿಲ್ಲ. ಭೋಗದ ಇಚ್ಛೆ ಸಂಸ್ಕಾರ ರೂಪವಾಗಿ ಇನ್ನೂ ಬಲಿತಿರಲಿಲ್ಲ. ಆಗಷ್ಟೇ ಆತನು ವಾಸನೆಯನ್ನು ರೂಢಿಸ್ಕೊಳ್ತಾ ಇದ್ದ. ಆಗೇನಾಗಿತ್ತು? ಜೀವನ ಮೊದಲನೆಯ ಸ್ವಪ್ನವು ನಾನಾ ಸಂಕಲ್ಪಗಳಿಂದ ಸುಂದರವಾಗಿತ್ತು. ಅದೇ ಈ ಸಂಸಾರವು. ಅದು ಸತ್ಯವೂ ಅಲ್ಲ, ಅಸತ್ಯವೂ ಅಲ್ಲ. ಸಂಸಾರ ಅಸತ್ಯವ ಅಂದರೆ ಇಲ್ಲ. ಯಾಕೆ? ನಡೀತಾ ಇದೆ ಕಾರ್ಯ, ಘಟನಾ ಅಘಟನಾ ಎಲ್ಲ ನಡೀತಾ ಇದೆ. ಅದು ಸತ್ಯವ? ಸತ್ಯ ಅಲ್ಲ. ಯಾಕೆ? ಅದೇನಾಗಿದೆ? ವಾಸನಾ ಬಲದ ಸಂಕಲ್ಪದಿಂದ ಇರತಕ್ಕಂಥದ್ದು. ಅದರಿಂದ ಇದು ಸತ್ಯವೂ ಅಲ್ಲ, ಅಸತ್ಯವೂ ಅಲ್ಲ, ಮಿಥ್ಯೆಯಾಗಿರ್ತಕ್ಕಂಥದ್ದು. ಮನುಷ್ಯರಿಗೆ ಹೇಗೋ ಹಾಗೆಯೇ ಜೀವನಿಗೂ ಸ್ವಪ್ನವು ಕಾರಣವಿಲ್ಲದೆ ಎಲ್ಲಿಯೂ ಯಾವಾಗಲೂ ಆಗುವುದಿಲ್ಲ. ಮನುಷ್ಯರಿಗೆ ಹೇಗೋ ಹಾಗೆಯೇ ಇನ್ನು ಪ್ರತಿ ಜೀವರಿಗೂ ಸಹ ಸ್ವಪ್ನವು ಕಾರಣವಿಲ್ಲದೆ ಎಲ್ಲಿಯೂ ಯಾವಾಗಲೂ ಆಗುವುದಿಲ್ಲ. ನನಗೆ ಕನಸು ಬರ್ತಾ ಇದೆ ಅಂದರೆ ಕಾರಣ ಇರೋದಕ್ಕೆ ಕನಸು ಬರುತ್ತೆ ಹೊರತು ಕಾರಣವಿಲ್ಲದೆ ಯಾವ ಕನಸು ಬರೋದಿಲ್ಲ. ಸ್ವಪ್ನವು ಯಾವಾಗಲೂ ವಾಸನಾ ಪ್ರಚೋದಿತವು. ಕನಸು ಯಾಕೆ ಬರ್ತದೆ? ವಾಸನಾ ಪ್ರಚೋದಿತ. ನಮ್ಮ ಅಂತಃಕರಣದಲ್ಲಿ ಯಾವ ಭೋಗದ ಇಚ್ಛೆ, ಗೊತ್ತಾಯ್ತಲ್ವಾ? ವಿಷಯ ವಸ್ತುಗಳನ್ನು ಇಂದ್ರಿಯಗಳ ಮೂಲಕ ಈ ದೇಹದಲ್ಲಿ ಅನುಭವಿಸಬೇಕು ಅನ್ನುವ ಬಯಕೆ ಹೆಚ್ಚಾಗಿರ್ತದಲ್ಲ, ಅದನ್ನು ವಾಸನ ಅಂತ ಕರೀತಾರೆ. ಅದು ಬಹು ಜನ್ಮಗಳಿಂದ ಮುಂದುವರೆದು ಬಂದಿರ್ತದೆ. ಈ ಜನ್ಮದಲ್ಲಿ ಕೆಲಸ ಮಾಡ್ತಾ ಇರ್ತದೆ, ಸಂಸ್ಕಾರವಾಗಿ ಬದಲಾಗ್ಬಿಟ್ಟಿರ್ತದೆ. ಅದು ನಮಗೆ ಕನಸಿನಲ್ಲಿ ಕಾಣಿಸ್ಕೊಳ್ತದೆ. ಏನು? ಸ್ವಪ್ನವು ಯಾವಾಗಲೂ ವಾಸನಾ ಪ್ರಚೋದಿತವು. ನಮಗೆ ಕನಸು ಯಾವುದು? ಆ ವಾಸನೆ ಪ್ರಬಲವಾಗಿರ್ತದಲ್ಲ, ಅದರ ಪ್ರಚೋದನೆಯಿಂದ ಕನಸಾಗಿ ಬರುತ್ತೆ ನಮಗದು. ಈ ಸತ್ಯವನ್ನು ತಿಳಿದೆ
ಇತ್ತೀಚೆಗೆ ತುಂಬ ಮುಗ್ಧ ಸ್ಥಿತಿಯಲ್ಲಿರ್ತಕ್ಕಂಥ, ತುಂಬ ಅಜ್ಞಾನದ ಸ್ಥಿತಿಯಲ್ಲಿರ್ತಕ್ಕಂಥ ಈ ಹಳ್ಳಿಗಳ ಕಡೆ ಎಲ್ಲ ಜನ ಏನು ಮಾಡ್ತಾರೆ ಅಂದರೆ, ಯಾವ್ದಾದ್ರು ಕನಸು ಕಾಣ್ತು ಅಂದರೆ ಇಮಿಡಿಯೇಟಾಗಿ ಅಲ್ಲೆಲ್ಲೋ ಸುತ್ತಮುತ್ತ ಯಾರೋ ಒಬ್ಬರು ಶಾಸ್ತ್ರ ಹೇಳ್ತಾರೆ, ದೇವ್ರು ಬರ್ತದೆ ಅಂತ ಏನಾದ್ರು ಒಂದು ವ್ಯವಸ್ಥೆಗಳು ಇರ್ತವೆ, ಈಗ ಇದ್ದಾವೆ, ಅಲ್ಲಿಗೆ ಓಡೊಂಟೋಗೋದು. ಹೋಗ್ಬಿಟ್ಟು, ಸ್ವಾಮಿ ಇಂಥದ್ದೊಂದು ದುಸ್ವಪ್ನ ಕಂಡೆ, ಏನಾಗ್ಬಿಡ್ತದೋ, ನಮ್ಮನ್ನು ಉದ್ಧಾರ ಮಾಡಿ, ನಾನು ನೋಡ್ಕೊಳ್ತೀನಿ ಹೋಗಂತ ನಾನು. ಇಲ್ಲೇನರ್ಥ ಇರೋದು, ಯಾವಾಗಲೂ ವಾಸನಾ ಪ್ರಚೋದಿತ, ನನ್ನ ಸಂಸ್ಕಾರ ಬಲ ಹೇಗಿರ್ತದೋ ಅದರ ಪ್ರಚೋದನೆಯಿಂದ ಕನಸು ಬರೋದು. ಯಾವುದೋ ಕೆಟ್ಟ ಕನಸೋ ಒಳ್ಳೆ ಕನಸೋ ಅದು ಬರೋದು ಅಲ್ಲಿಂದ. ಆ ಕನಸು ನಿರ್ಮೂಲನೆ ಆಗಬೇಕಾದ್ರೆ ಏನು ಮಾಡಬೇಕು, ಆ ವಾಸನಾ ಬಲವನ್ನು ಕುಗ್ಗಿಸ್ಬೇಕು, ನಮ್ಮ ಸಂಸ್ಕಾರವನ್ನು ಶುದ್ಧ ಮಾಡ್ಕೊಳ್ಬೇಕು. ಆದರೆ ಈ ಯಾವುದೂ ಗೊತ್ತಿಲ್ಲದೆ ನಾವು ಭಯಭೀತರಾಗಿ ಶಾಸ್ತ್ರ ಹೇಳೋನ ಹತ್ರ, ಪಂಚಾಂಗ ನೋಡೋನ ಹತ್ರ ಓಡಿ ಹೋಗ್ಬಿಡ್ತೀವಿ. ಆತನೇನು ಬಲ್ಲ ಇದ್ರ ಪರಿಹಾರವನ್ನು. ಇರುವುದು ಈ ಥರ. ಅದರಂತೆಯೇ ಜಾಗೃತಿನಲ್ಲಿಯೂ ಜಾಗೃತ ಸ್ವಪ್ನದಲ್ಲಿಯೂ ದೃಶ್ಯವಾಗುವ ಭಾವಗಳೆಲ್ಲವೂ ವಾಸನಾ ಪ್ರಚೋದಿತಗಳೇ. ಕನಸು ಹೇಗೆ ವಾಸನಾ ಪ್ರಚೋದನೆಯಿಂದ ಕನಸು ಕಾಣ್ತೀವೋ, ಜಾಗೃತಿನಲ್ಲಿ ನಡೆಯತಕ್ಕಂಥ ಈ ವ್ಯವಹಾರಗಳು, ಈ ದೃಶ್ಯಗಳು, ಇವೆಲ್ಲವೂ ಕೂಡ ಏನು, ಜಾಗೃತ ಸ್ವಪ್ನದಲ್ಲಿಯೂ ದೃಶ್ಯವಾಗುವ ಭಾವನೆಗಳೆಲ್ಲವೂ ವಾಸನಾ ಪ್ರಚೋದಿತಗಳೇ. ನಮಗೆ ಈ ವಾಸನೆಗಳು ಸ್ವಪ್ನದಲ್ಲಿ ಮಾತ್ರ ಅಲ್ಲ, ಜಾಗೃತನಲ್ಲಿಯೂ ಅಡಗಿ ಹೋಗ್ಬಿಟ್ರೆ, ಈಗ ಜಾಗೃತಾವಸ್ಥೆಯಲ್ಲಿ ನಾವೇನು ಪ್ರಪಂಚದ ವ್ಯವಹಾರ ಮಾಡ್ತಿದ್ದೀವಲ್ಲ, ಈ ವ್ಯವಹಾರಗಳು ಕೂಡ ಕನಸುಗಳು ಹೇಗೆ ಬರೋದಿಲ್ವೋ ಈ ವ್ಯವಹಾರಗಳು ಕೂಡ ಹಾಗೆ ನಿಂತೋಗುತ್ತೆ. ನೋಡಿ, ಬಂಧನ, ಜಗತ್ ವ್ಯಾಪಾರ ಹೇಗೆ ನಿಂತೋಗುತ್ತೆ ಅನ್ನೋದನ್ನು ಎಷ್ಟು ಸರಳವಾಗಿ ಹೇಳ್ತಾ ಇದ್ದಾರೆ, ಹೌದಲ್ವಾ? ನಮ್ಮ ವಾಸನಾ ಬಲವನ್ನು ಇಲ್ಲವಾಗಿಸ್ಬಿಟ್ರೆ ಜಗದ್ ವ್ಯಾಪಾರ ಇಲ್ಲವಾಗಿಬಿಡುತ್ತೆ. ಇದೆಲ್ಲ ರಹಸ್ಯಮಯವಾದ ವಿಚಾರಗಳು. ನಾವು ಅರ್ಥ ಮಾಡಿಕೊಂಡು ಸಾಧನೆ ಮಾಡಿ ಗೆದ್ದದ್ದೇ ಆದರೆ ಇವೆಲ್ಲವನ್ನು ನಿವಾರಣೆ ಮಾಡ್ಕೊಳ್ಬೋದು, ಮುಕ್ತಿಯನ್ನು ಹೊಂದ್ಬೋದು. ಇನ್ನು ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.